ಎಲ್ಲರಿಗೂ ನನ್ನ ನಮಸ್ಕಾರ. ಈರುಳ್ಳಿಯಲ್ಲಿ ತುಂಬ ರುಚಿಯಾಗಿ ಸಮೋಸ ಮಾಡುವುದು ಹೇಗೆ ಅಂತ ನೋಡೋಣ. ನಾನು ಮೋನು ನಂದು ವಾಲ್ಸ್ಗೆ ಸ್ವಾಗತ. ಮೊದಲು ಒಂದು ಬೌಲಿನಲ್ಲಿ 1 ಕಪ್ ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 3 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ರೀತಿ ಕಲಸಿಕೊಳ್ಳಿ. ನಂತರ ಇದನ್ನು 10 ನಿಮಿಷ ರೆಸ್ಟ್ನಲ್ಲಿ ಇಡಿ. ಒಂದು ಸ್ಪೂನ್ ಮೈದಾ ಹಿಟ್ಟು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ನ ರೀತಿ ಕಲಸಿಕೊಳ್ಳಿ. ಹಿಟ್ಟನ್ನು ಚೆನ್ನಾಗಿ ನಾದಿ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ. ಈ ಉಂಡೆಗಳನ್ನು ಸ್ವಲ್ಪನೇ ಮೈದಾ ಹಿಟ್ಟು ಉದುರಿಸಿಕೊಂಡು ತೆಳುವಾಗಿ ಒತ್ತಿಕೊಳ್ಳಿ. ನಂತರ ತವಾ ಬಿಸಿ ಮಾಡಿ ಎರಡೂ ಕಡೆಯೂ 2 ರಿಂದ 3 ಸೆಕೆಂಡ್ ಬೇಯಿಸಿಕೊಳ್ಳಿ. ಜಾಸ್ತಿ ಬೇಯಿಸೋದಕ್ಕೆಲ್ಲ ಹೋಗಬಾರ್ದು, ಇಲ್ಲ ಅಂದರೆ ಸಮೋಸ ಕಿತ್ತು ಹೋಗುತ್ತೆ, ಅಂಟುವುದಿಲ್ಲ. 2 ರಿಂದ 3 ಸೆಕೆಂಡ್ ಬೇಯಿಸಿದರೆ ಅದು ಕರೆಕ್ಟಾಗಿ ಇರುತ್ತದೆ. ನಂತರ ಇದನ್ನು ಸುತ್ತ ಕಟ್ ಮಾಡಿ ಚೌಕಾಕಾರವಾಗಿ ಮಾಡಿಕೊಳ್ಳಿ. ಮಧ್ಯದಲ್ಲಿ ಕಟ್ ಮಾಡಿ. ಈಗ ಸಮೋಸ ಮಾಡಲು ಸಮೋಸ ಸೀಟ್ ರೆಡಿ ಇದೆ. ಈಗ ಸಮೋಸ ಮಾಡಲು ಈರುಳ್ಳಿ ಮಿಶ್ರಣವನ್ನು ರೆಡಿ ಮಾಡಿಕೊಳ್ಳೋಣ. ಒಂದು ಬೌಲಿನಲ್ಲಿ 3 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕಿಕೊಳ್ಳಿ. ಇದರ ಜೊತೆ 1 ಇಂಚು ತುರಿದ ಶುಂಠಿ, 2 ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಸ್ವಲ್ಪ, ಅರ್ಧ ಸ್ಪೂನ್ ಅರಿಶಿಣದ ಪುಡಿ, 1/4 ಟೇಬಲ್ ಸ್ಪೂನ್ ಇಂಗು, 1 ಟೀ ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಮೆಣಸಿನಕಾಯಿ ಪುಡಿ, 1 ಸ್ಪೂನ್ ಜೀರಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಧನಿಯಾ ಬೀಜವನ್ನು ಜಜ್ಜಿ 1 ಸ್ಪೂನ್ ಹಾಕಿಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಸಮೋಸದಲ್ಲಿ ಕಟ್ ಮಾಡಿದ ಚೂರುಗಳನ್ನು ಸಣ್ಣ ತುಂಡುಗಳನ್ನಾಗಿ ಕತ್ತರಿಸಿಕೊಂಡು ಅದನ್ನು ಎಣ್ಣೆಯಲ್ಲಿ ಕರಿದು ಈರುಳ್ಳಿ ಮಿಶ್ರಣದ ಜೊತೆ ಸೇರಿಸಿ ಚೆನ್ನಾಗಿ ಕಲಸಿ ಇಟ್ಟುಕೊಳ್ಳಿ. ಈ ಸಮೋಸ ಸೀಟನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ವಲ್ಪವೇ ಈರುಳ್ಳಿಯ ಮಿಶ್ರಣವನ್ನು ಹಾಕಿ ತಯಾರಿಸಿದ ಪೇಸ್ಟನ್ನು ಹಚ್ಚಿ ಇದನ್ನು ಫೋಲ್ಡ್ ಮಾಡಿ.
ಇದನ್ನು ಮೀಡಿಯಂ ಫ್ಲೇಮ್ನಲ್ಲೇ ಕರಿಯಿರಿ. ಗೋಲ್ಡನ್ ಕಲರ್ ಬಂದಾಗ ಎತ್ತಿಟ್ಟುಕೊಳ್ಳಿ. ನೋಡಿದಿರಲ್ಲ, ಎಷ್ಟು ಸುಲಭವಾಗಿ ಅಷ್ಟೇ ರುಚಿಯಾಗಿ ಸಮೋಸ ಮಾಡುವುದು ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳ ಜೊತೆ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು.